ಬೆಂಗಳೂರಿನಲ್ಲಿ ಚುನಾವಣಾ ಅಕ್ರಮಗಳ ತನಿಖೆಗೆ ಬಂದಿದ್ದ ಅಧಿಕಾರಿಗಳು ಹಾಗೂ ಸ್ಥಳೀಯ ರಾಜಕೀಯ ಮುಖಂಡರು ಸೇರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕುಣಿಗಲ್ ಹೊರವಲಯದ ಡಾಬಾದಲ್ಲಿ ಎಣ್ಣೆ ಪಾರ್ಟಿ ನಡೆಸಿದ್ದಾರೆ. ಮಾರ್ಚ್ 15ರಂದು ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿ ಸುನಿಲ್ನಿಂದಲೇ ಅಕ್ರಮ ನಡೆದಿತ್ತು. ಸಾಕ್ಷಿ ಸಮೇತ ಸುನಿಲ್ನನ್ನ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಿಡಿದಿದ್ರು. ಈ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಕ್ರಮದ ಆರೋಪಿ ಸುನಿಲ್ ವಿಚಾರಣೆ ಮುಗಿಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಬೇಕಾದ ರಾಮಪ್ರಸಾದ್ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಶಾಸಕ ರಂಗನಾಥ್ ಆಪ್ತ ಬೇಗೂರು ಮೂರ್ತಿಯಿಂದಲೇ ಅಧಿಕಾರಿಗಳಿಗೆ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಕರ್ತವ್ಯದ ವೇಳೆಯೇ ಆರೋಪಿ ಜೊತೆ ಅಧಿಕಾರಿ ಪಾರ್ಟಿಯಲ್ಲಿ ಭಾಗಿಯಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಳ್ಳಾರಿಯ ಖಾಸಗಿ ಬ್ಯಾಂಕ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಕೋಟಿ ವಂಚನೆ ಮಾಡಿದ್ದಾನೆ. ನಕಲಿ ಖಾತೆ, ನಕಲಿ ಸಹಿ ಮಾಡಿ ಓಡಿ ಲೋನ್ ಮೂಲಕ ಎಂ ರಮೇಶ್ಗೆ 7.5 ಕೋಟಿ ವಂಚನೆ ಮಾಡಿದ್ದಾನೆ. ಬಳ್ಳಾರಿ ಶಾಖೆಯ ಮಾನ್ವಿ ಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ 2023ರಿಂದ ಇಲ್ಲಿವರೆಗೆ 7.5 ಕೋಟಿ ಪೀಕಿದ್ದು, ಇದೀಗ ಬ್ಯಾಂಕ್ ಆಡಿಟ್ನಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ವಂಚನೆಗೆ 6 ಖಾತೆಗಳನ್ನು ರಮೇಶ್ ತೆರೆದಿದ್ದ. ಒಂದೊಂದು ಖಾತೆಯಿಂದ 1.5 ಕೋಟಿ, 2 ಕೋಟಿ ಡ್ರಾ ಮಾಡಿ ವಂಚನೆ ಮಾಡಿದ್ದಾನೆ. ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಜೂನಿಯರ್ ಮ್ಯಾನೇಜರ್ ಎಂ ರಮೇಶ್ ವಿರುದ್ಧ ದೂರು ದಾಖಲಾಗಿದ್ದು, ಆರೋಪಿ ಪರಾರಿಯಾಗಿದ್ದಾನೆ. ಮಾನ್ವಿ ಟೌನ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಸುಮಾರು 2 ವರ್ಷಗಳಿಂದ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಎಂಪ್ಲಾಯಿ, ಹೆಸರು ರಮೇಶ್ ಅಂತ ಹೇಳಿ, ಜೂನಿಯರ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಂಥವ್ರು. ಅಲ್ಲಿ ಇರೋಂತಹ ಬೇರೆ ಕಸ್ಟಮರ್ಸ್ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿರುವಂತಹ ಒಂದು ಅಮೌಂಟನ್ನು ಓವರ್ ಡ್ರಾಫ್ಟ್ ಬೇರೆ ನಕಲಿ ಸಹಿ ಮಾಡಿಕೊಂಡು ಬಿಟ್ಟು ಓಡಿ ಲೋನ್ಗಳನ್ನು ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಿ, ಅಂದರೆ ಬೇರೆ ಹೆಸರಲ್ಲಿ ತನ್ನ ತಂದೆ, ತಾಯಿ ಹಾಗೂ ತನ್ನ ಹೆಂಡತಿ ಹಾಗೂ ಬೇರೆ ಹೆಸರುಗಳಲ್ಲಿ ಅದನ್ನು ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಅಕೌಂಟ್ಗಳಿಗೆ ಈ ಹಣ ಬರೋ ಥರದಲ್ಲಿ ಒಂದು ನಕಲಿ ಸಹಿ ಮಾಡ್ಕೊಂಡ್ಬಿಟ್ಟು ವ್ಯವಸ್ಥಿತವಾಗಿ ಒಂದು ಚೀಟಿಂಗ್ ಮಾಡಿದ್ದು, ಫೋರ್ಜರಿ ಮಾಡಿದ್ದು. ಈ ಕುರಿತು ಅಲ್ಲಿದ್ದಂತಹ MD ಅವರು ಶ್ರೀ ಗೋಪಾಲ್ ಕೃಷ್ಣ ಏನು ಇದ್ದಾರೆ, ಅವರು ಒಂದು ಕಂಪ್ಲೇಂಟನ್ನು ತೊಗೊಂಡು ಬಂದಿದ್ದಾರೆ. ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದ್ದು, ಅಪಘಾತದಲ್ಲಿ ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಬೆಂಗಳೂರಿಂದ ಹಾಸನದ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ಬಸ್ ಚಾಲಕ ನಿದ್ರೆ ಮಂಪರಿನಲ್ಲಿದ್ದ ಕಾರಣ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಚಾಲಕ ಸೇರಿ 3 ಸ್ಥಿತಿ ಗಂಭೀರ ಆಗಿದೆ. ಗಾಯಾಳುಗಳಿಗೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.